ನೆಕ್ಸ್ಟ್ ಸುದ್ದಿ ಹೋಗೋಣ. ನಿನ್ನೆ ನಡೆದಂಥ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲೀಸ್ ಗೋ ಅಹೆಡ್. ಇಂದು ಏನು ಅಂದ್ರೆ ನಿನ್ನೆ ವಿಧಾನಮಂಡಲ ಅಧಿವೇಶನದಲ್ಲಿ ಸ್ವಾರಸ್ಯಕರ ಚರ್ಚೆ ಕೂಡ ನಡೀತು. ನಿರೀಕ್ಷೆಯಂತೆಯೇ ಇಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಕೂಡ ಕದನ ಜೋರಾಗೇ ನಡೀತು. ಮಧ್ಯೆ ಮಧ್ಯೆ ಹಾಸ್ಯ ಚಟಾಕಿಗಳು ಕೂಡ ಹಾರಿಸಿದ್ರು. ಒಂದಷ್ಟು ಕುತೂಹಲಕಾರಿಯಾಗಿತ್ತು. ಬನ್ನಿ ಅದ್ರ ಬಗ್ಗೆ ನೋಡ್ಕೊಂಬರೋಣ. ನಾಗೇಂದ್ರ ರಾಜೀನಾಮೆ ಪಡಿತಿರೋ ಇಲ್ವೋ, ಮಂತ್ರಿ ರಿಸೈನ್ ಕದನ ಅವರು ಕೊಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ. ಈ ಸಿಸ್ಟಮ್ ಮಾಧ್ಯಮ ಹಿಂದೆ ಇರೋರು ಮುಂದೆ ಇರೋರು ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾನು ಸರ್ಕಾರನ ನೋಡಿದ್ದೀನಿ. ಬಹಳ ಕಷ್ಟದ ಕೆಲಸ. ಅದರಿಂದ ನಾವು ಶುಭ ಕೋರ್ತೀರಿ. ನೀವೇನೋ ಕನಸುಗಳು ಇಟ್ಕೊಂಡಿದ್ದೀರಲ್ಲ, ನಾವು ಶುಭ ಕೋರ್ತೀರಿ. ಎಲ್ಲರನ್ನೂ ಒಟ್ಟಿಗೆ, ನಮ್ಮೆಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದೀರ. ಅಭಿವೃದ್ಧಿ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆ. ಅದಕ್ಕೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಡಿಕೆಶಿ ಎಲ್ಲರಿಗೂ ಮೂಗಿಗೆ ತುಪ್ಪ ಸವರುತ್ತಿದ್ದಾರೆ. ಆರ್ ಅಶೋಕ್ ಮಾತಿಗೆ ಸದನದಲ್ಲಿ ನಗುವೇ ನಗು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು. ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಏನ್ ಮಾಡಿ? ಅಶೋಕಣ್ಣ, ಜಗತ್ತಿಗೆ ಗೊತ್ತೈತೆ. ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತ ನೀವು ಹೇಳ್ತಿದ್ರಾ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತಿದ್ರ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ. ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೋತೀನಿ. ವಿಪಕ್ಷಕ್ಕೆ ತಲೆಬಾಗಿ ಕೈ ಮುಗಿದ ಸಿಎಂ ಡಿಕೆಶಿ. ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ. ವೇದಾಂತಿ ಆಗ್ತಿದ್ದೀರಿ, ಸಿಎಂ ಪಟ್ಟ ಸೆಟ್ ಆಗ್ತಿಲ್ಲ. ಸಿಎಂ ಡಿಕೆಶಿ ಕಾಲೆಳೆದ ವಿ ಸುನಿಲ್ ಕುಮಾರ್. Oh God, give me strength to be protected from my friends so that I can take care of my enemies ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಕೆಪಿಎಸ್ಸಿಗೆ ಬಂದೊದಗಿದ ಸ್ಥಿತಿಗೆ ಸಿಎಂ ಡಿಕೆ ಬೇಸರ. ಇವತ್ತು ನಾವು ನೋಡ್ತಾ ಇದ್ವಿ ಕೆಪಿಎಸ್ಸಿ ಮತ್ತೊಂದು ಇವೆಲ್ಲ ಎಂತೆಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗ್ಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಉಮಾಶ್ರೀ ಅಕ್ಕ ಈಗ ನಮ್ಮ ಪಕ್ಕ. ಛಲವಾದಿ ನಾರಾಯಣ ಸ್ವಾಮಿ ಸಖತ್ ಡೈಲಾಗ್. ಡಾಕ್ಟರ್ ಉಮಾಶ್ರೀ ನಮ್ಮ ಅಕ್ಕ, ಈಗ ನಮ್ಮ ಪಕ್ಕ. ನಮ್ಮ ಅಕ್ಕ ಈಗ ನಮ್ಮ ಪಕ್ಕ. ಪದೇ ಪದೇ ಅವ್ರನ್ನ ದಾರಿ ತಪ್ಪಿಸಕ್ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ದಾರಿ ತಪ್ಪಲ್ಲ. ಅವ್ರು ದಾರಿ ತಪ್ಪಲ್ಲ ಅಂದೆ. ನೀವು ತಪ್ಪಿದ್ರು ಅವರ ದಾರಿ ತಪ್ಪಲ್ಲ ಅಲ್ವಾ? ನೀವು ತಪ್ಪಿದ್ರು ಅವ್ರು ತಪ್ಪದಿಲ್ಲ. ಅದಕ್ಕೆ ಅಕ್ಕ ನಮ್ಮ ಪಕ್ಕ. ಅವಳಿಲ್ಲದೆ ಹೆಗಲಿಲ್ಲ, ಅವಳಿಲ್ಲದೆ ಇರುಳಿಲ್ಲ. ಬೋಜೇಗೌಡ ಹಾಡಿಗೆ ಸದನವೇ ಫಿದ. ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ. ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ, ಎದೆಯೇಕೋ ತಳಮಳದೆ ಎಡೆಯಾಯಿತಲ್ಲ. ಹೋಗು ಮನೆ ಹೋಗು. ಹಾಗಾದ್ಮೇಲೆ ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು, ಪ್ರೇಮ ಸುದಯ ಕಾವ್ಯ ಉಂಟು. ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಈ ಮನೆಯನ್ನೆಲ್ಲ ನಂದನವಾಗಿ ಮಾಡಬೇಕು. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್. ಏನನ್ನಿಸ್ತು ಅದನ್ನ ನೋಡಿ? ಸದನದ ಅಂದ್ರೆ ಸದನ ಬರೀ ಕದನಕ್ಕಷ್ಟೇ ಸೀಮಿತ ಅಲ್ಲ, ಹಾಸ್ಯ ಚಟಾಕಿನೂ ಹಾರಿಸಿದ್ದಾರೆ ಇಲ್ಲಿ. ಅಂದ್ರೆ ಬರೀ ಅನ್ಕೊಂತಾರೆ ಸದನ ಅಂದ್ರೆ ಕಾಮನ್ ಆಗಿ ಫೈಟ್ ನಡೀತಾ ಇರುತ್ತೆ ವಿಚಾರಗಳನ್ನ ಇಟ್ಕೊಂಡು ಅಂತ. ಬಟ್ ಇಲ್ಲಿ ಗಮನಿಸಬೇಕಾಗಿದ್ದು ಏನಂದ್ರೆ, ಉಮಾಶ್ರೀ ಅವರನ್ನ ಉಪಸಭಾಪತಿ ಮಾಡಿದಾಗ ಅಂದ್ರೆ ವಿಪಕ್ಷ ಹಾಗೂ ಸ್ವಪಕ್ಷ ಎರಡೂ ಕೂಡ ಒಂದು ಬೆಂಬಲವಾಗಿ ನಿಂತು ಅವರಿಗೆ ಒಂದು
ಅಭಿನಂದನೆಯನ್ನ ಸಲ್ಲಿಸ್ತಾರೆ ಪ್ರೀತಿಯಿಂದ. ದಟ್ಸ್ ಗುಡ್ ಡೆವಲಪ್ಮೆಂಟ್ಸ್. ಅದೆಲ್ಲ ಇದ್ದೇ ಇದೆ. ಅದಕ್ಕೆ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಆದರೆ ಒಂದನ್ನು ನಾವು ಆರ್ ಅಶೋಕ್ ಅವರಿಗೆ ಈ ಟೈಮಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಕಿರುಕುಳ ಅಂತ ಹೇಳುವಾಗ ಮಾಧ್ಯಮದ ಹೆಸರನ್ನು ಕೂಡ ತೆಗೆದುಕೊಂಡ್ರಿ. ಮಿಸ್ಟರ್ ಅಶೋಕ್ ಸರ್, ದಯವಿಟ್ಟು ನಾವು ಬಹಳ ಏನು ಪ್ರೀತಿಯಿಂದ ಅನ್ಕೋತಿರೋ, ಒತ್ತಾಯದಿಂದ ಅನ್ಕೋತಿರೋ, ಅಥವಾ ಡಿಮ್ಯಾಂಡ್ ಅಂತ ಅನ್ಕೊಳ್ತಿರೋ, ಮಾಧ್ಯಮ ಯಾವತ್ತೂ ಕಿರುಕುಳ ಕೊಡಲ್ಲ ರೀ. ನಿಮ್ಗೆ ಏನಿದೆ ಅದನ್ನು ತೋರಿಸ್ತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಅ ಮಿರರ್. ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿ ಸರಿ ಇಲ್ಲ ಅಂತೀರಾ, ಕನ್ನಡಿ ಕಿರುಕುಳ ಕೊಡ್ತಾ ಇದೆ ಅಂತೀರಾ. ಆ ಒಂದು ಕಾಂಟೆಕ್ಸ್ನಿಂದ ನೆಕ್ಸ್ಟ್ ಮಾತಾಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಆ್ಯಂಡ್ ರಿಕ್ವೆಸ್ಟ್. ದಟ್ಸ್ ಫೈನ್. ಈಗ ಮುಂದಿನ ಸುದ್ದಿ ನೋಡುವಂಥ ಸಮಯ ಅಲ್ವಾ? ಓಕೆ. ರಾಜಕಾರಣದಲ್ಲಿ ಈಗ ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರ ಸಿಕ್ಕಾಬಟ್ಟೆ ಸದ್ದಾಗಿದೆ, ಸುದ್ದಿ ಆಗಿದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HDK ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. HDK ಅಂತ ಹೇಳುವಾಗ ನೀವು ಎರಡು ಅರ್ಥ ಮಾಡ್ಕೋಬೇಕು. HDK ಎಚ್ ಡಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನೋಡಬೇಕು. ಎಸ್, ಈ ಒಂದು ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. ಶಿವಕುಮಾರ ಕಿಚ್ಚು ನೋಡಿ, ಕುಮಾರ ಅದರಲ್ಲೂ ಇದೆ. ಶಿವಕುಮಾರ, DK ಶಿವಕುಮಾರು ಆಗ್ತಾರೆ, ಕುಮಾರಸ್ವಾಮಿನೂ ಆಗುತ್ತಾರೆ. ಓಕೆ, ಒಟ್ಟಿನಲ್ಲಿ ಏನೇ ಆಗಲಿ ಬಿಡದಿ ಭೂಮಿಯನ್ನು ನಾವು ಕೊಡಲಾರೆವು ಅಂತ ಹಸಿರು ಸೇನೆ ಹೇಳ್ತಾ ಇದೆ. ಅಂದರೆ ರೈತರು ಹೇಳ್ತಾ ಇದ್ದಾರೆ. ಯಾವ ರೈತರಿಗೂ ಕೂಡ ಒತ್ತಾಯ ಇಲ್ಲ ಅಂತ ಶಿವಸೇನೆ ಹೇಳ್ತಾ ಇದೆ. DKಶಿ ಮತ್ತೊಮ್ಮೆ ಪಂಥಾಹ್ವಾನ ಕೊಟ್ಟಿದ್ದಾರೆ. HDKಗೆ ಬಹಿರಂಗ ಚರ್ಚೆಗೆ ಮತ್ತೆ ಆಹ್ವಾನ ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಎಷ್ಟು ಜನ ಬೇಕಾದರೂ ಬನ್ನಿ, ಒಬ್ಬನೇ ಎದುರಿಸ್ತೀನಿ, ಜನಾನ್ ಬೇಕಾದ್ರೂ ನುಗ್ಗಿಸ್ತೀನಿ. ಈ ಮಾತುಗಳೆಲ್ಲ ನಾವು ಕೇಳ್ತಾ ಇದ್ದೀವಿ. ಫ್ರೀಡಂ ಪಾರ್ಕ್ನಲ್ಲೇ ಚರ್ಚೆಗೆ ಸಿದ್ಧ ಅಂತ HD ಕುಮಾರಸ್ವಾಮಿ ಅವರು ಬಹಳ ಘಂಟಾಘೋಷವಾಗಿ ಓಪನ್ ಚಾಲೆಂಜ್ ಆಗ್ತಾ ಇದ್ದಾರೆ. ಕನಕಪುರ ಬಂಡೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಓಪನ್ ಚಾಲೆಂಜ್. ಈಗ ಮತ್ತೊಮ್ಮೆ HDK ನಡುವೆ ಭೂ ಸವಾಲ್, ದೊಡ್ಡ ಮಟ್ಟದ ಒಂದು ವಾಲ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಗೋಡೆ ರೀತಿಯಾಗಿ ಯಾವ ರೀತಿ ಡಿಫೆಂಡ್ ಮಾಡ್ತಾರೆ? ಹಿಂದೆ ಕುಮಾರಸ್ವಾಮಿ ಅವರನ್ನ ವಿಧಾನಸೌಧಕ್ಕೆ ಕರೆದಿದ್ರು DK ಶಿವಕುಮಾರ್. ಆಗ 4 ಗೋಡೆ ಮಧ್ಯೆ ಚರ್ಚೆ ಬೇಡ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ರು. ನೀವೇ ಬೈರಮಂಗಲಕ್ಕೆ ಬನ್ನಿ ಅಂತ HD ಕುಮಾರಸ್ವಾಮಿ ಸವಾಲ್ ಹಾಕಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಮುಖ್ಯಮಂತ್ರಿ DKಗೆ ಕುರ್ಚಿ ಹಾಕಿ ದಿನ ಪೂರ್ತಿ HDK ವೇಟಿಂಗ್ ಕೂಡ, ಅಂದ್ರೆ ಆ ಒಂದು ಪ್ರತಿಭಟನೆಯ ಒಂದು ಸ್ಟೈಲ್ ಕೂಡ ನಾವು ಗಮನಿಸಬಹುದು. ಮುಖ್ಯಮಂತ್ರಿ DK ಶಿವಕುಮಾರ್ ಅಲ್ಲಿಗೆ ಹೋಗ್ಲಿಲ್ಲ. ಮತ್ತೊಮ್ಮೆ ಕುಮಾರಸ್ವಾಮಿ ಬಹಿರಂಗ ಚರ್ಚೆಗೆ ಈಗ ಸವಾಲ್ ಹಾಕಿದ್ದಾರೆ. ಹಾಗಿದ್ರೆ HDK ಪಂಥಾಹ್ವಾನವನ್ನ ಸ್ವೀಕರಿಸ್ತಾರ DK ಶಿವಕುಮಾರ್? ನೋಡಿ, ಇತ್ತೀಚೆಗೆ ಇದು ದೊಡ್ಡ ಪ್ರಮುಖ ವಿಚಾರಗಳಾಗ್ತಾ ಇದ್ದಾವೆ. ಬಿಡದಿ ಬಡಿದಾಟ, ಬಿಡದಿ ಟೌನ್ಶಿಪ್ ಅನ್ನೋ ವಿಚಾರ ಮುಂದಿನ ಚುನಾವಣೆಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಚುನಾವಣಾ ವಸ್ತು ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಿಡದಿ ಭೂಮಿ ಕೊಡಲಾರೆವು ಅಂತ ಹಸಿರು ಸೇನೆ ಹೇಳ್ತಾ ಇದೆ. ಅಂದರೆ JDSಗೆ ಹಸಿರು ಸೇನೆ ಅಂತ ಇದ್ದೀವಿ. ತೆನೆ ಹೊತ್ತ ಮಹಿಳೆಯ ಒಂದು ಆರ್ತನಾದ ಅಂತ ಅನ್ಕೊಳ್ತಿರೋ, ರೈತರ ಅನ್ವರ್ಥನಾಮ ಅಂತ ಅಂದ್ಕೊಳ್ತಿರೋ ಆ ನಿಟ್ಟಿನಲ್ಲಿ ಹೋರಾಟ ಬಿಂಬಿತ ಅಂತೂ ಆಗ್ತಾ ಇದೆ, ಪೋರ್ಟ್ರೇ ಅಂತೂ ಆಗ್ತಾ ಇದೆ. ವಿ ಡೋಂಟ್ ನೋ ದ ಒರಿಜಿನಾಲಿಟಿ. ಯಾಕಂತ ಹೇಳಿದ್ರೆ ಅವರವರೇ ಹೇಳಬೇಕು. ಕಳೆದ ಬಾರಿ ಒಂದು ರೀತಿ ಮಾತಾಡಿರ್ತಾರೆ, ಈಗ ಒಂದು ರೀತಿ ಮಾತನಾಡ್ತಿರ್ತಾರೆ. ಆಮೇಲೆ ಅಲ್ಲಿ ಮಾಗಡಿ ಕ್ಷೇತ್ರದ ಶಾಸಕರು ಅಲ್ಲಿ ಪ್ರತಿಭಟನೆ ನಡೀತಾ ಇದ್ರು, ಹೋಗೇ ಇರಲ್ಲ, ಅವ್ರದೇ ಆದಂಥ ಒಂದು ಸಮರ್ಥನೆ ಇರ್ತವೆ. ಹೀಗೆ ಹಲವು ವಿಚಾರಗಳಿದ್ದಾವೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್. ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರದ ಸುಳಿಯಲ್ಲಿ ಯಾರು ಸಿಕ್ಕಾಕೊಳ್ತಾರೆ? ಜನ ಅಂತೂ ಸಿಕ್ಕಾಕೊಂಡಾಗಿದೆ, ದಟ್ಸ್ ಫಾರ್ ಶೋರ್. ಇದರಲ್ಲಿ ಯಾವ ಅನುಮಾನ ಇಲ್ಲ. ಈ ರಾಜಕೀಯ ಪಕ್ಷಗಳ ಈ ಕೆಸರೇರ್ ಚಾಟದಲ್ಲಿ ನಿಜಕ್ಕೂ ಕೂಡ ಈ ಒಂದು ಪಂಥಾಹ್ವಾನ ಎಷ್ಟರ ಮಟ್ಟಿಗೆ ಅಥೆಂಟಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೂರ್ಯ, ಈ ಒಂದು ಪಂಥಾಹ್ವಾನ ಕತೆ ಈಗ ಮೊದಲೇನಲ್ಲ. ಈ ಬಾರಿ ಕುಮಾರಸ್ವಾಮಿ ಅವರು ಕರೆದಿರೋ ಮಾತನಾಡಿರೋಂಥದ್ದು. ಈ ಹಿಂದೆ ಏನು ಕಳೆದ ಬಾರಿ ಸಾಕಷ್ಟು, ಅಂದ್ರೆ DK ಶಿವಕುಮಾರ್ ಅವರು ಪತ್ರದ ಮೂಲಕ ಏನು ಕುಮಾರಸ್ವಾಮಿ ಅವ್ರನ್ನ ವಿಧಾನಸೌಧಕ್ಕೆ ಆಹ್ವಾನಿಸ್ತಾರೆ ಕಳೆದ ಬಾರಿ. ಅದಕ್ಕಿಂತ ಮುಂಚೆನೂ ಬರೀ ಮಾತುಗಳಲ್ಲಾಗಿತ್ತು. ಈಗ DK ಶಿವಕುಮಾರ್ ಅವರು ಮೊದಲು ಬಾರಿ ಲೆಟರ್ ಬರ್ದಿದ್ದಾಗಿದ್ರೆ ಅದಕ್ಕಿಂತ ಮುಂಚೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಎಲ್ಲ ರೈತರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಅಂತ DK ಶಿವಕುಮಾರ್ ಅವರು. ಈ ಒಂದು ವಿಚಾರದಲ್ಲೇ ಸದ್ಯ ರೈತರು ಈಗ ಅಲ್ಲಿ ಬಡವಾಗಿರುವಂಥದ್ದು ಏನು ಬಿಡದಿನಲ್ಲಿ ಸದ್ಯ ಈ ಒಂದು ವಿಚಾರವಾಗಿ ಮತ್ತೆ ಪಂಥಾಹ್ವಾನ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು. ಕಳೆದ ಬಾರಿ ವಿಧಾನಸೌಧಕ್ಕೆ ಬನ್ನಿ ಅಂತ DK ಶಿವಕುಮಾರ್ ಅವರು ಕರೀತಾರೆ, ನಾನು ಬರೋಕ್ಕಾಗಲ್ಲ ಅಂತ, 4 ಗೋಡೆ ಮಧ್ಯೆ ಚರ್ಚೆ ಬೇಡ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಬಳಿಕ ಬನ್ನಿ ಬೈರಮಂಗಲಕ್ಕೆ ರೈತರ ಮಧ್ಯೆ ಚರ್ಚೆ ಮಾಡೋಣ ಅಂತ ಕುರ್ಚಿ ಹಾಕೊಂಡು ಕಾಯ್ಕೊಂಡು ಕೂತ್ಕೊಳ್ತಾರೆ ದಿನಪೂರ್ತಿ ಬೈರಮಂಗಲದಲ್ಲಿ. ಆದರೆ DK ಶಿವಕುಮಾರ್ ಅವರು ಅವತ್ತು ಹೋಗೋದಿಲ್ಲ. ಯಾಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಏನೋ ತಾತ್ಸಾರನೋ ಇಲ್ಲ ನಾಯಕರು ರೈತರ ಬಗ್ಗೆ ಭಯ ಇದೆಯೋ ಅವ್ರಿಗೂ ಕೂಡ ಏನು ಅನ್ನೋದು ಗೊತ್ತಿಲ್ಲ ಅಲ್ಲಿನ ರೈತರ ಬಗ್ಗೆ.
ಆದರೆ ಈ ಒಂದು ಟೌನ್ಶಿಪ್ ವಿಚಾರವಾಗಿ ನಾವು ಗ್ರೌಂಡ್ ಚೆಕ್ ಮಾಡಿದಾಗಲೂ ಸಹ ಸಾಕಷ್ಟು ಜನ ಅಲ್ಲಿನ ಅಂದರೆ ಏನು ಬೈರಮಂಗಲದ ಭಾಗದಲ್ಲಿರೋವಂಥವ್ರು ಸಾಕಷ್ಟು ರೈತರು ವಿರೋಧವನ್ನು ವ್ಯಕ್ತಪಡಿಸಿರೋದು ನಮಗೂ ಗೊತ್ತಿರೋವಂಥ ವಿಚಾರ. ಆದರೆ ಈ ರೈತರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಸಪೋರ್ಟ್ ಮಾಡಲಿಕ್ಕೆ ನಿಂತಿರುವಂತಹ ರೈತ ಪಕ್ಷ ಅಂತಲೇ ಗುರುತಿಸ್ಕೊಂಡಿರುವಂಥದ್ದು JDS ಪಕ್ಷ. ಈ ಒಂದು JDS ಪಕ್ಷದಲ್ಲಿ ಏನು ಕುಮಾರಸ್ವಾಮಿ ಅವರು ನಿಜವಾಗ್ಲೂ ರೈತರಿಗೆ ಒಳಿತಾಗಬೇಕು ಅಂತ ಮಾಡ್ತಿದ್ದಾರಾ ಅಥವಾ ಇಲ್ಲ ಅದರಲ್ಲೂ ಕೂಡ ರಾಜಕೀಯವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರಾ ಅನ್ನೋದು ಸದ್ಯ ಎಲ್ರಿಗೂ ಕೂಡ ಕುತೂಹಲಕಾರಿ ವಿಚಾರ. ಆದರೆ ಈ ಮಧ್ಯೆ ಪಂಥಾಹ್ವಾನ ಮತ್ತೆ ಕರೆದಿರುವಂಥದ್ದು ನೀವು ನೋಡಿರ್ತೀರಿ, ರಾಜಕಾರಣ ಇಲ್ಲದೆ ಬರೀ ಹೋರಾಟ ಮಾಡ್ತಾರಾ, ಬರೀ ಜನರಿಗೆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಅಂದ್ಕೊಳ್ತಾರ. ಇಲ್ಲ, ಅದು ಅದರಲ್ಲೂ ಕೂಡ ರಾಜಕಾರಣ ಇದ್ದಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ನೇರವಾಗಿ ಯಾರು ಕೂಡ ನಾನು ರಾಜಕಾರಣ ಮಾಡ್ತಿದ್ದೀನಿ ಈ ವಿಚಾರದಲ್ಲಿ ಅನ್ನೋಂಥ ಮಾತನ್ನ ಯಾರು ಕೂಡ ಹೇಳ್ಕೊಳ್ಳೋದಿಲ್ಲ ರಾಘವ್ ಸೂರ್ಯ. ಅದೇ ರೀತಿಯಾಗಿ ಇವಾಗ್ಲೂ ಕೂಡ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತಾರೆ, ವಿಧಾನಸೌಧ ಚಲೋ ಮಾಡ್ತೀನಿ ಅಂದ್ರು. ಆ ಒಂದು ನಿಟ್ಟಿನಲ್ಲಿ ಅದಾದ ಬಳಿಕ ಕುಮಾರಸ್ವಾಮಿ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಮತ್ತೆ ಫ್ರೀಡಂ ಪಾರ್ಕ್ಗೆ ಬನ್ನಿ ಅನ್ನೋ ಒಂದು ಪಂಥಾಹ್ವಾನವನ್ನ DK ಶಿವಕುಮಾರ್ ಅವ್ರಿಗೆ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಹೆಂಗಾಗಿದೆ ಅಂದ್ರೆ ಈ ಒಂದು DK ಶಿವಕುಮಾರ್ ಅವರು ಅವ್ರನ್ನ ಕರೆಯೋದು, ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರನ್ನ ಕರೆಯೋದು. ಆದ್ರೆ ಇಲ್ಲಿ ರೈತರುಗಳು ಈ ಒಂದು ವಿಚಾರಗಳಿದೆ, ಅವರು ರಾಜಕೀಯ ಮಾಡ್ಕೊಂಡು ರಾಜಕೀಯ ವಿಚಾರವಾಗಿ ಇವ್ರ ಕರೀರಿ ಅಂದ್ಕೊಂಡು ಇಲ್ಲಿ ರೈತರನ್ನ ಯಾರು ಪರಿಗಣಿಸ್ತಿಲ್ಲ, ರೈತರನ್ನ ಯಾರು ನೇರವಾಗಿ ಹೋಗಿ ಭೇಟಿ ಮಾಡ್ತಿಲ್ಲ. ಇನ್ನು ಸರ್ಕಾರದಲ್ಲಿರುವಂತಹ ನಾಯಕರು ಕೂಡ DK ಶಿವಕುಮಾರ್ ಅವರಾಗಿರ್ಬೋದು, ಇನ್ನು ಸ್ಥಳೀಯ MLA ಅಂದ್ರೆ ಶಾಸಕರು ಜೊತೆಗೆ ಈಗ ಸಚಿವರಾಗಿದ್ದಾರೆ, ಅವರು ಕೂಡ ಅಲ್ಲಿ ಹೋಗಿ ಭಾಗಿಯಾಗ್ತಿಲ್ಲ. ಈ ಒಂದು ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಓವರ್ ಆಲ್ ಇದು ಬಿಡದಿ ಟೌನ್ಶಿಪ್ ಅಲ್ಲ, ಇದು ಒಕ್ಕಲಿಗ ಸಮುದಾಯದ ಓನರ್ಶಿಪ್ ಅನ್ನುವ ಥರದಲ್ಲಿ ಹೋರಾಟ ಬದಲಾಗಿದೆ ಅಂತ ಹೇಳಿದ್ರು ಆಶ್ಚರ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಬಗ್ಗೆ ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ಮತ್ತಷ್ಟು ಮಾತನಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ನೈಸ್ ಅನಾಲಿಸಿಸ್. ಥ್ಯಾಂಕ್ ಯು ಜೀವನ್. ಓಕೆ, ನಿಜ, ದಟ್ಸ್ ಫಾರ್ ಶೋರ್. ಅಂದರೆ ಇಲ್ಲಿ ಮುಂದಿನ ಹಂತದಲ್ಲಿ ನಮ್ಗೆ ಓಟ್ ಹಾಕ್ಬೇಕ್ರಿ, ಜನ ನಮ್ಮ ಜೊತೆಗಿರ್ಬೇಕು. ಅಫ್ಕೋರ್ಸ್ ಕಾರಣಗಳು ಬೇಕೇ ಬೇಕು, ಯಾವುದಾದ್ರೂ ಇಶ್ಯೂ ಬೇಕಲ್ಲ, ಆ ಇಶ್ಯೂ ಬೇಸ್ಡ್ ಮೇಲೆ ಹೋಗ್ತಾ ಇದ್ದಾರೆ.